सब इंस्पेक्टर से बड़ा लिमिटेशन है so attention ಸೊ ಅಲ್ಲಿಗೆ ಆರೋಪಿ ಕೂಡ ಸತ್ತೋಗಿದ್ದಾನೆ. ಅಷ್ಟಾಗಿಯೂ ಕೂಡ ಈಗ ಬಾಡಿಯನ್ನು ಹುಬ್ಬಳ್ಳಿ ನಗರದಲ್ಲಿ ಮೂವ್ ಮಾಡಿ ಕಾರ್ವಾರ್ ಬ್ರಿಡ್ಜ್ ಮುಖಾಂತರ ತಗೊಂಡೋಗುವಂಥ ಸಂದರ್ಭದಲ್ಲಿ ಕೆಲವರು ಈ ಒಂದು ಘಟನೆಯಿಂದ ನೊಂದಂಥವರು ಪ್ರತಿಭಟನೆ ಅಥವಾ ಘೋಷಣೆ ಇನ್ನೊಂದು ಮತ್ತೊಂದು ಮಾಡೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಬಂದೋಬಸ್ತು ಈಗ ಆರೋಪಿ ಸತ್ತಿರೋದ್ರಿಂದ, ಆರೋಪಿ ಮೃತ ಹೊಂದಿರೋದ್ರಿಂದ ಈಗ ಪ್ರತಿಭಟನೆ ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಎಲ್ಲ ಕಡೆ ಅಲರ್ಟಾಗಿರಬೇಕು. ಈ ಹಿಂದೆ ಕೂಡ ಒಂದೆರಡು ಘಟನೆಗಳು ಇಲ್ಲಿ ನಡೆದಂಥ ಸಂದರ್ಭದಲ್ಲಿ ಭಾಳ ತೀವ್ರತರವಾದಂಥ ಪ್ರತಿಭಟನೆಗಳು ನಡೆದಿದ್ದಾವೆ. ಹಾಗಾಗಿ ಸ್ಟೇಷನ್ ವೈಸ್ ನಿಮಗೆ ಎಲ್ಲೆಲ್ಲಿ ಜವಾಬ್ದಾರಿ ಅನ್ನೋವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹಂಚಿದ್ದೀವಿ. ಮತ್ತು ಫರ್ದರ್ ಸಿಬ್ಬಂದಿ ಒಬ್ಬರು ಇಬ್ಬರು 4 ಜನ 3 ಜನ ಆ ಥರ ಮಾಡಿಲ್ಲ. ಭಾಳ ಸ್ಪಷ್ಟವಾಗಿ ಯಾವ್ಯಾವ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳು ಎಲ್ಲೆಲ್ಲಿ ಇರಬೇಕು ಅನ್ನುವಂಥದ್ದು ಡಿವೈಡ್ ಮಾಡಿ ನಿಯೋಜನೆ ಮಾಡಿದ್ದೀವಿ. ಆ ಪ್ರಕಾರ ಅಲ್ಲಿನ ಸುತ್ತಮುತ್ತಲ ಒಂದು ಪ್ರಿಮೈಸಸ್ ಏನಿದೆ ಅದರ ಬಂದೋಬಸ್ತ್ ನೀವು ಮಾಡ್ಕೋಬೇಕಾಗತ್ತೆ. ಉದಾಹರಣೆ, ಈಗ ಮಾರ್ಚುರಿ ಇನ್ ಆ್ಯಂಡ್ ಅರೌಂಡ್ PI ಕಂಬ್ರಿಪೇಟ್. ಎಲ್ಲಿದ್ದೀರಿ? ಕಂಬ್ರಿಪೇಟ್. ಎಷ್ಟು ಜನ ಇದ್ದಾರೆ ನಿಮ್ಮ ಅಧಿಕಾರಿ ಸಿಬ್ಬಂದಿಗಳು? ಹಾಂ, ಎಷ್ಟು ಜನ ಇರೋದು ನಿಮ್ಮ ಟೋಟಲ್? 15 ಜನ ಆಗಲ್ಲ, ಕರೆಸ್ಕೋಬೇಕು. ನನಗೆಲ್ಲ ಸ್ಟೇಷನಿಂದ ಏನಿದೆ 2-3 ಸ್ಟೇಷನ್ ವಿಮೆನ್, ಒಂದು ಸೆನ್ನು, CCB, ಕಂಬ್ರಿಪೇಟ್, ಈ 4 ಗಂಟಿಕೆರೆ, ಇನ್ನು 5 ಸ್ಟೇಷನ್ ಬಿಟ್ಟು ಉಳಿದಿದ್ದೆಲ್ಲ 100% 45 ಜನ ಹೇಳಿದ್ವಿ. ಆ ಪ್ರಕಾರ ಇರಬೇಕು. ಸ್ಟೇಷನ್ ವೈಸ್ ನಂಬರ್ಸ್ ತೊಗೊತೀನಿ ಇವಾಗ. ಸೊ ನಿಮಗೆ ಮಾರ್ಚುರಿ ಆ್ಯಂಡ್ ಸರೌಂಡಿಂಗ್ ಏರಿಯಾ ನಿಮ್ಮ ಜವಾಬ್ದಾರಿ. ಸೊ ನೆಕ್ಸ್ಟು ಕಿಮ್ಸ್ ಪ್ರಿಮೈಸಸ್ ಅಂತ ಹಾಕಿದ್ದೀನಿ. ಅಲ್ಲಿ ಮೇನು ಸ್ಟ್ಯಾಚು ಅವೆಲ್ಲ ಇದಾವಲ್ಲ ಎಂಟ್ರೆನ್ಸ್ ಅಲ್ಲಿ. ಸೊ ಅಲ್ಲಿ ವಿಮೆನ್ ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿಗಳು ಎಲ್ಲಿದ್ದೀರಿ? ಇದ್ದೀರಮ್ಮ? PSI ಅಮ್ಮ ನೀವು? PSI ಅಲ್ಲ? ಸೊ ನಿಮ್ಮದಲ್ಲಿ ಕಿಮ್ಸ್ ಇದು ಎಂಟ್ರೆನ್ಸ್ ಇದೆಯಲ್ಲ ಇಲ್ಲಿ, ಅದ್ರ ಸುತ್ತಮುತ್ತ ಅಕಸ್ಮಾತ್ ಯಾರಾದ್ರು ಸೇರಿದರೆ ಅವ್ರಿಗೆ ಒಂದು ಕಡೆ ಕಳಿಸ್ಬೇಕು ಜಮಾವಣೆಗೊಳ್ಳ ಅವ್ರಿಗೆ. ಅಕಸ್ಮಾತ್ ಅಲ್ಲೇನಾದರೂ ಅಡ್ಡಿಗಿಡ್ಡಿ ಆಗೋವಂಥದ್ದಿದ್ರೆ ಅವ್ರನ್ನ ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಆ ಪ್ರಕಾರ ಮಾಡಬೇಕು. ನೆಕ್ಸ್ಟು ಕಿಮ್ಸ್ ಗೇಟ್ APMC, PI APMC ಮತ್ತು ನಿಮ್ಮ ಸ್ಟಾಫ್. ಸೊ ಕಿಮ್ಸ್ ಗೇಟ್ ಸ್ವಲ್ಪ ಟ್ರಾಫಿಕ್ ರೆಗ್ಯುಲೇಷನ್ ಮಾಡಿ, ಪ್ರೊಸೆಷನ್ ಹೋಗಬೇಕಾದ್ರೆ ಅಥವಾ ಡೈವರ್ಷನ್ ಮಾಡಲಿಕ್ಕಾದ್ರೆ ಡೈವರ್ಷನ್ ಮಾಡಿ. ಸೊ ಯಾವ ಕಡೆ ಡೈವರ್ಷನ್ ಮಾಡೋಕ್ಕಾಗುತ್ತೆ ಸ್ವಲ್ಪ ಅಡ್ವಾನ್ಸ್ ಟ್ರಾಫಿಕ್ ಅವ್ರ ಜೊತೆ ಮಾತಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟು ಹೊಸೂರು ಸರ್ಕಲ್, ಅಶೋಕ್ ನಗರ, ಹೊಸೂರು ಸರ್ಕಲಲ್ಲಿ ಅಲ್ಲಿಗೇನು ಟ್ರಾಫಿಕ್ ರೆಗ್ಯುಲೇಷನ್ ಮತ್ತು ಪ್ರೊಸೆಷನ್ ಮೂವ್ ಮಾಡುವಂಥದ್ದು. ನೆಕ್ಸ್ಟು ವಾಣಿ ವಿಲಾಸ ಗೋಕಲ್ ರೋಡ್. ಸೊ ನಿಮ್ಮ ಆಫೀಸರ್ ಸ್ಟಾಫಲ್ಲಿ ಹಾಕ್ಕೊಂಡು ಅಲ್ಲಿ ಸುತ್ತಮುತ್ತ ಅಕಸ್ಮಾತ್ ಯಾವುದಾದ್ರು ರಿಲಿಜಿಯಸ್ ಸ್ಟ್ರಕ್ಚರ್ಸ್ ಅಂತವಿದ್ದರೆ ಸ್ವಲ್ಪ ಸಿಬ್ಬಂದಿ ಯೋಜನೆ ಮಾಡ್ಕೊಳ್ಳಿ. ಅದರ್ವೈಸ್ ಮಾಸ್ ಆ ಕಡೆ ಇಟ್ಕೊಳ್ಳಿ. ಎಲ್ಲೂ ಡೈವರ್ಷನ್ ಆಗಬಾರ್ದು ಪ್ರೊಸೆಷನ್. ನೆಕ್ಸ್ಟು MT ಮಿಲ್ ಹುಬ್ಳಿ ಟೌನ್. ಹಾಂ, ಸ್ಟಾಫ್ ಇರಬೇಕಲ್ಲ, ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಎಲ್ಲಿದ್ದಾರೆ? ಹುಬ್ಳಿ ಟೌನ್. ಹಾಂ, ನಿಮ್ಮ ಸ್ಟಾಫು ಇದ್ದಾರಾ? ಹಾಂ, ಆಯಿತು. ಹುಬ್ಳಿ ಟೌನಲ್ಲಿ
ನಿಮಗೆ MT ಸರ್ಕಲ್ ಅಲ್ಲಿಂದ ಯಾವುದು ಮತ್ತು ಆ ಕಡೆ ಈ ಕಡೆ ಡೈವರ್ಷನ್ ಆಗಂಗಿಲ್ಲ ಟುವರ್ಡ್ಸ್ ಕಾರವಾರ ರೋಡ್ ಹೋಗಿ PI ಕಸಬಾಪೇಟೆ, ವಿದ್ಯಾಗಿರಿ, ಬೆಂಡಿಗೇರಿ, ಕಸಬಾಪೇಟು, ವಿದ್ಯಾಗಿರಿ ಮತ್ತು ಬೆಂಡಿಗೇರಿ ಆ ಕನ್ಸರ್ನ್ಡು ಆ ಸೆಕ್ಟರ್ ಅಲ್ಲಿ ಯೋಜನೆ ಮಾಡ್ಕೋಬೇಕು. ಅಲ್ಲೂ ಕೂಡ ಪ್ರೊಸೆಷನ್ ಯಾವ ಸ್ಕೇಲಲ್ಲಿ ಬರುತ್ತೆ ನೋಡಿಕೊಂಡು ಟ್ರಾಫಿಕ್ ಡೈವರ್ಷನ್ ಎಲ್ಲ ಮಾಡ್ಕೊಂಡು ಯಾವುದೇ ರೆಸ್ಟ್ರಿಕ್ಷನ್ಸ್ ನಿಲ್ಲಂಗಿಲ್ಲ. ಆಮೇಲೆ ಕಾರವಾರ ಬ್ರಿಡ್ಜ್ ಹತ್ರ PI ಧಾರವಾಡ ಟೌನ್ ಹಾಕಿದ್ದೀವಿ. ಸೊ ಅಲ್ಲಿ ನಿಮ್ಮ ಆಫೀಸರ್ಸ್ ಹಾಕ್ಕೊಂಡು ನಿಮ್ಮ ಹೈವೇ ವೆಹಿಕಲ್ ಮೂವ್ಮೆಂಟ್ ರೆಗ್ಯುಲೇಟ್ ಮಾಡೋದು ಪ್ಲಸ್ ಪ್ರೊಸೆಷನ್ ಮಾಡೋದು. ಸೊ ಅಷ್ಟಾಗಿದೆ. ಅದರ್ವೈಸು ವಿದ್ಯಾನಗರ, ಆಮೇಲೆ ಸಬರ್ಬನ್ ಹುಬ್ಳಿ ಮತ್ತು ಓಲ್ಡ್ ಹುಬ್ಳಿ ಈ 3 ಸ್ಟೇಷನ್ನು ಆಫೀಸರ್ ಸ್ಟಾಫ್ ಯಾವುದಕ್ಕೂ ಡಿಪ್ಲಾಯ್ ಮಾಡಿಲ್ಲ. ಅಂದರೆ ಇಂಥದ್ದೇ ಜಾಗ ಅಂತ ನಿಮ್ಮ ಸ್ಟೇಷನಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಡಿಪ್ಲಾಯ್ಮೆಂಟ್ ಮಾಡಿಕೊಂಡು ರೆಗ್ಯುಲೇಷನ್ ಮಾಡಬೇಕು. KSRP 4 KSRP ಇದೆ. ಒಂದು ಕಿಮ್ಸ್ ಪ್ರಿಮೈಸಸಲ್ಲಿದೆ, ಇನ್ನೊಂದು ಪ್ರೊಸೆಷನ್ ಜೊತೆಗಿರುತ್ತೆ, ಇನ್ನು 2 ಇಂಡಿ ಪಂಪಲ್ಲಿರುತ್ತೆ. ಅದೇ ರೀತಿ DR ಪಾರ್ಟಿ 8 ಎಲ್ಲೆಲ್ಲಿ ಡಿಪ್ಲಾಯ್ಮೆಂಟ್ ಮಾಡಬೇಕು ಅನ್ನೋಂಥದ್ದು ಹೇಳಿದ್ವಿ, ಅಲ್ಲಿ ಡಿಪ್ಲಾಯ್ಡ್ ಇರುತ್ತೆ. ಸೊ ಒಟ್ಟಿನಲ್ಲಿ ಎಲ್ಲೂ ಡಿಸ್ಪರ್ಸ್ ಆಗಬೇಡಿ ಭಾಳ ನಂಬರ್ಸಲ್ಲಿ. ಆಮೇಲೆ ಡ್ಯೂಟಿ ಮುಗ್ದಂಗೆ ನಮ್ಮ ಜುರಿಸ್ಟಿಕ್ಷನ್ ದಾಟೋವರೆಗೂ ಫಾಲೋ ಮಾಡಬೇಕಷ್ಟೆ ಆಫೀಸರ್ಸು ಮತ್ತು ಸ್ಟಾಫ್ ಏನಿದೆ. ಈಗ ಮಾರ್ಚುರಿಯಿಂದ ಬಾಡಿ ಮೂವ್ ಆಯಿತು ಅಂತಂದರೆ ಯು ವಿಲ್ ಜಾಯಿನ್ ದಿ ಪ್ರೊಸೆಷನ್. ಅದಾದಮೇಲೆ ಕಿಮ್ಸ್ ಒಳಗಡೆ ಇನ್ನರ್ ಎಂಟ್ರೆನ್ಸ್ ಮತ್ತು ಗೇಟ್ ಎಂಟ್ರೆನ್ಸ್ ಇತ್ತು ಅಂದರೆ ಅಲಾಂಗ್ ವಿತ್ ದ ಪ್ರೊಸೆಷನ್ ಯು ವಿಲ್ ಮೂವ್ ಡಿಪೆಂಡಿಂಗ್ ಆನ್ ದಿ ಕ್ರೌಡ್. ಅಕಸ್ಮಾತ್ ಕ್ರೌಡ್ ಕಮ್ಮಿ ಇತ್ತು ಅಂದರೆ ನಾನು ಡೈರೆಕ್ಷನ್ ಕೊಡ್ತೀನಿ, ಅಲ್ಲಿ ಇಂತಿಂಥ ಸ್ಟೇಷನ್ ಡಿಸ್ಪರ್ಸ್ ಆಗ್ಬೋದು ಅಂತ ಅಲ್ಲಿ ಡಿಸ್ಪರ್ಸ್ ಆಗ್ಬೋದು. ಗೊತ್ತಾಯ್ತು? ಏನಾರು ಡೌಟ್ ಇದೆಯಾ? ಪ್ಲೀಸ್. ಬ್ರೇಕ್ಫಾಸ್ಟ್ ಆಯ್ತಾ ಎಲ್ಲರದು? ಹಾಂ, ಬ್ಯಾರಿಕೇಡ್ಸು ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ ಇಟ್ಟಿದ್ದೀವಿ. ಅಕಸ್ಮಾತ್ ಏನೋ ಶಾರ್ಟೇಜ್ ಬಂತು ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಯಾರಿದೆ ಟ್ರಾಫಿಕ್ನವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಅಲ್ಲಿ ಕೊಟ್ಬಿಡಿ. ಇಟ್ ಶುಡ್ ಬಿ ಫುಲ್ ಪ್ರೂಫ್, ಕಾಂಪೌಂಡ್ ಇದ್ದಂಗೆ ಇರಬೇಕು. ಆಯಿತು.